ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಪೇಜ್ 99 ಇಲ್ಲೇ ಇದೆಯಾ? ಪ್ರಾಣಾಯಾಮ ಪ್ರಕಾಶ ಎಲ್ಲಿದೆ? ಪ್ರಕಾಶ ಪ್ರಕಾರ ಪ್ರಾಣಾಯಾಮ ತಂತ್ರದೀಪಿಕ ಅಲ್ಲ, ಪ್ರಕಾಶಿಕ ಅಲ್ಲ, ಅಲ್ಲಿಲ್ಲ. ಅಲ್ಲಿ 103 ಅಲ್ಲಿವರೆಗಿಲ್ಲ, ಹಾನಿಕ ವಸ್ತು ಇಲ್ಲ. ಅಥ ಗಾಯತ್ರಿ ಮಂತ್ರೋ ಋಷಿಭೇದ ಧ್ಯಾನಭೇದಾಚ್ಚ ದ್ವಿವಿಧ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಬಂತೆ. ಗಾಯತ್ರಿ ಮಂತ್ರದ ಬಗ್ಗೆ ಬಂತು ಹೇಳಬೇಕೀಗ. ಗಾಯತ್ರಿ ಮಂತ್ರದಲ್ಲಿ 2 ವಿಧ: ಋಷಿಭೇದ ಧ್ಯಾನಭೇದಾಚ್ಚ ದ್ವಿವಿಧ. ಗಾಯತ್ರಿ 2: ಸಂಧ್ಯಾ ಗಾಯತ್ರಿ ಬೇರೆ, ಮಹಾಮಂತ್ರ ಗಾಯತ್ರಿ ಬೇರೆ. ಸಂಧ್ಯಾ ಗಾಯತ್ರಿ, ಮಹಾಮಂತ್ರ ಗಾಯತ್ರಿ ಇದೆ. ಅಷ್ಟ ಮಹಾಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಬರುತ್ತೆ. ಮತ್ತೆ ಅದೇನದು? ಅದು ಗಾಯತ್ರಿ ಅಂತಾರೆ, ಅದು ಮಹಾಮಂತ್ರ ಗಾಯತ್ರಿ. ಇದೆಲ್ಲ ಏನಿದು? ಸಂಧ್ಯಾ ಗಾಯತ್ರಿ. ಅದಕ್ಕೆ ಅತ್ರ ಗಾಯತ್ರಿ ಅಥ ಗಾಯತ್ರಿ ಮಂತ್ರೋ ಋಷಿಭೇದ ಧ್ಯಾನಭೇದಾಚ್ಚ ದ್ವಿವಿಧ. ಋಷಿಭೇದ ಅಂದ್ರೇನು? ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರ ವಿಶ್ವಾಮಿತ್ರ ಋಷಿ. ಇದು ಅಲ್ಲಿ ಪ್ರಜಾಪತಿ ಬ್ರಹ್ಮದೇವ ಋಷಿಗಳು ವ್ಯತ್ಯಾಸ ಆಗೋಯಿತು. ಅದೇ ರೀತಿ ಧ್ಯಾನ, ಇದಕ್ಕೆ ಧ್ಯಾನ ಶ್ಲೋಕ ಏನು? ದೇಹಸ್ಥದ ಸವಿತೃಮಂಡಲ. ಅದಕ್ಕೆ ಧ್ಯಾನ ಶ್ಲೋಕ ಯಾವುದು? ಪ್ರೋದ್ಯದಾದಿತ್ಯ ಮಂಡಶ್ಚ ಮಂಡಲ ಸೂರ್ಯಮಂಡಲ ಮಧ್ಯಗಃ ಅಂತ ಅದಕ್ಕೆ ಇರೋದು. ಹೀಗಾಗಿ ಧ್ಯಾನದ ರೂಪ ಧ್ಯಾನದಲ್ಲೂ ವ್ಯತ್ಯಾಸ ಇದೆ, ಮತ್ತು ಇನ್ಯಾವ ವ್ಯತ್ಯಾಸ ಇದೆ? ಋಷಿಯಲ್ಲೂ ವ್ಯತ್ಯಾಸವಿದೆ. ಆದ್ದರಿಂದ ಛಂದಸ್ಸು ಅದೇ ಗಾಯತ್ರಿಯಿಂದ ಕರೆದ ಮೇಲೆ ಮತ್ತೆ ಚೇಂಜ್ ಆಗೋದಿಲ್ಲ. ಏನು ಛಂದಸ್ಸೊಂದೇ. ಅದಕ್ಕೆ ಬ್ರಹ್ಮ ಗಾಯತ್ರಿ ಅಂತ ಕರೆದ ಮೇಲೆ ಛಂದಸ್ಸು ಯಾವುದು ಅಂತ ಕರೀಲಿಕ್ಕೆ ಬರೋಲ್ಲ. ಯಾಕೆ? ಗಾಯತ್ರಿ ಆಗಿದ್ದಕ್ಕೆ ಸಂಶಯ ಬಂದಿದೆ. 2-3 ಪಾದಗಳೇ. ಯಥೋಕ್ತಂ ತಂತ್ರಸಾರೇ ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ ಇತಿ. ಅದಕ್ಕೆ ತಂತ್ರಸಾರಲ್ಲಿ ಆಚಾರ್ಯ ಹೇಳಿದ್ದಾರೆ, ಸಂಧ್ಯಾವಂದನೆ ಗಾಯತ್ರಿಗೆ ವಿಶ್ವಾಮಿತ್ರ ಋಷಿ ಅಂತ ಹೇಳಬೇಕು, ತದನ್ಯತ್ರ ಮಹಾಮಂತ್ರ ಗಾಯತ್ರಿಗೆ ಪ್ರಜಾಪತಿ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ತತ್ರ ಸಂಧ್ಯಾಂಗಾಯಾಸ್ತು ಗಾಯತ್ರ್ಯಾಂ ತ್ರಿಗುಣೋ ಮೂಲಮಂತ್ರಕಃ ಇತಿ ಪ್ರಮಾಣಾನುಸಾರೇಣ ಸಂಧ್ಯಾಂಗ ಗಾಯತ್ರಿ ತ್ರಿಗುಣಮಷ್ಟಾಕ್ಷರಂ ಇತ್ಯಾಹ ಗಾಯತ್ರ್ಯಾ ಇತಿ. ಸಂಧ್ಯಾಂಗ ಗಾಯತ್ರಿ ಹೇಳ್ತಾರಲ್ಲ, ಅವ್ರು ಏನು ಮಾಡಬೇಕು? ಅದಕ್ಕೆ 3 ಪಟ್ಟು ನಾರಾಯಣ ಮಂತ್ರ ಹೇಳಬೇಕು. ಸಂಧ್ಯಾವಂದನೆಯಲ್ಲಿ 10 ಗಾಯತ್ರಿ ಮಾಡಿದರೆ 30, 100 ಮಾಡಿದರೆ 300, 1000 ಮಾಡಿದರೆ 3000 ಮಾಡಬೇಕಂತ ಕರ್ತವ್ಯ. ಆದರೆ ಮಹಾಮಂತ್ರ ಗಾಯತ್ರಿಗೆ ಅನ್ವಯ ಇಲ್ಲ. ಮಹಾಮಂತ್ರ ಗಾಯತ್ರಿಗೆ ಏನು ಹೇಳಬೇಕಾಗಿಲ್ಲ? ನಾರಾಯಣ ಮಂತ್ರ ಹೇಳಬೇಕಾಗಿಲ್ಲ. ಅದು ವೆರಿ ಇಂಪಾರ್ಟೆಂಟ್. ಇದಕ್ಕೆ ಹೇಳಲೇಬೇಕು. ಇವತ್ತೇನಾಗಿದೆ, ಇದಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ರಿಂದ ಸಂಧ್ಯಾವಂದನೆ ಪೂರ್ತಿ ಮಾಡೇ ಇಲ್ಲ ಅಂತ ಆಯ್ತು. ಗಾಯತ್ರಿ ಮಂತ್ರ ಜಪ ಸಂಧ್ಯಾವಂದನೆ ಮಾಡಿದ್ರು ಕೂಡ ಯಾತಕ್ಕೆ ತುಂಬ ಜನಕ್ಕೆ ಫಲ ಕೊಟ್ಟಿಲ್ಲ ಅಂದರೆ ಪೂರ್ಣ ಆಗೇ ಇಲ್ಲ. ಅದು ನಾರಾಯಣ ಅಕ್ಷರ ಮಂತ್ರ 3ರಷ್ಟು ಹೇಳದೆ ಹೋದರೆ ಅದೇನಾಗೋದಿಲ್ಲ, ಪೂರ್ಣ ಆಗೋದಿಲ್ಲ. ಹೀಗಾಗಿ ಸಾಂಗೋಪಾಂಗ ಹೇಳಿದಾಗ ಆಗಲಿಲ್ಲ, ಆದ್ದರಿಂದ ಎಫೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ದೇರ್ಫೋರ್ ಸಂಧ್ಯಾವಂದನೆ ಉಪನಯನ ದಿವಸನೇ ಪುಣ್ಯಕ್ಕೆ ಉಪನಯನ ಮಾಡಿ ಇನ್ನೊಂದು ದಿವಸ ಗಾಯತ್ರಿ ಹೇಳ್ಕೊಡೋದಿಲ್ಲ. ಎಂದು ಹೇಳಬೇಕು? ಅವತ್ತೇ ಹೇಳಬೇಕು. ಅದೇ ರೀತಿಯೇ ಅವತ್ತೇ ಏನು ಹೇಳಬೇಕು? ಇಲ್ಲದ್ರೆ ಗಾಯತ್ರಿ ಪೂರ್ಣ ಆಗೋದಿಲ್ಲ. ಆದ್ದರಿಂದ ಏನು ಅವತ್ತೇ ಅವರು ನಾರಾಯಣ ಮಂತ್ರವನ್ನು ಹೇಳಬೇಕು. ಅದು ಅದೇ ಪುರೋಹಿತರು ಮಾಡಿಸೋದೇ ಇಲ್ಲ, ಇದು ಮಾಡೋದು ಬಿಟ್ಟೇ ಬಿಡ್ತಾರೆ. ಯಾವಾಗಲೂ ಹೇಳಿಸ್ಕೋಬೇಕು ಅಂತೇಳಿ ಯಾವಾಗಲೂ ಹೇಳಿಸ್ಕೊಳ್ಳೋದೇ ಆಗಿಬಿಡುತ್ತೆ. 70-80 ವರ್ಷ ಆದವರಿಗೂ ಗೊತ್ತಿರೋದು, ಅಷ್ಟು ತಪ್ಪು ಇಟ್ಬಿಟ್ಟಿರ್ತಾರೆ. ಅದು ಪುರೋಹಿತರಿಂದ ಅದು ತಪ್ಪದು. ಮತ್ತು ತಂದೆ ತಾಯಿ ಯಾಕೆ ಅವ್ರಿಗೆ ಗೊತ್ತಿಲ್ಲ. ಅವರು ಹೇಳಿಸ್ಕೊಂಡಿದ್ದು ಯಾವಾಗಲೂ ಆದ್ದರಿಂದ ಬಿಟ್ಟು ಹೋಗ್ಬಿಡುತ್ತೆ. ಯಾವಾಗಲೂ ಗುರುಮಂತ್ರ ಹೇಳಿಸ್ಕೊಳ್ಳೋದು ಅಂತ ಆಗಿಬಿಟ್ಟಿದೆ. ಆಗಬಾರ್ದು. ಅದೇ ರೀತಿ ಹೆಂಗಸರಿ ಮದುವೆ ದಿವಸನೇ ಏನಾಗಬೇಕು? ಕೃಷ್ಣ ಮಂತ್ರ ಆಗಬೇಕು. ಮಡಿ ಹಿಡಿಬೇಕಾದ್ರೆ ಮಡಿ ಹಿಡಿಯೋದೆಲ್ಲ ಕೃಷ್ಣ ಮಂತ್ರ ಹಾಗಾಗಿಬಿಡುತ್ತೆ. ಆ ಸಂಬಂಧನೇ ವಿವಾಹದ ದಿವಸನೇ ಏನಾಗಬೇಕು ಅವರಿಗೆ? ಗಂಡಸರಿಗೆ ಉಪನಯನ ಹೇಗೋ ಹೆಂಗಸರಿಗೆ ವಿವಾಹ ಆಗಂತ ಆಚಾರ ಹೇಳಿದ್ದ. ದೇರ್ಫಲ್ ಅವ್ರ ಕೃಷ್ಣ ಮಂತ್ರ ಏನು ಶುರುವಾಗಬೇಕು ಅಂದರೆ ವಿವಾಹ ದಿವಸನೇ ಶುರುವಾಗಬೇಕು. ಅದು ಭಾಳ ಮುಖ್ಯವಾದ ಅಂಶ. ಎರಡೂ ಹೋಗಿಬಿಟ್ಟಿದೆ. ಸೊ ವಿವಾಹ ದೊಡ್ಡ ಕಾರ್ಯ, ಅದೊಂದು ಕಾರಣ. ಅದು ಇವತ್ತು ಗಾಯತ್ರಿ ಮಂತ್ರ ಉಪದೇಶ ಇಲ್ಲದೇ ಉಪನಯನ ನೀವು ಉಪನಯನ ಅಂತ ಕರೆಯಕ್ಕೆ ಹೊರಟ್ರೆ ಹೇಗದು ಮೀನಿಂಗ್ಲೆಸ್ಸು. ಕೃಷ್ಣ ಮಂತ್ರ ಉಪದೇಶ ಇಲ್ಲದೇ ಅದನ್ನು ನೀವು ವಿವಾಹ ಅಂತ ಕರೆದ್ರೆ ಅರ್ಥ ಇಲ್ಲ. ಯಾಕೆ ಬರೀ ನೀವು ವೇಷಭೂಷಣ ಹಾಕ್ತಾ ಹೊರತು ಇದೇ ಇಲ್ಲ. ಹಂಗನೇ ತಪ್ಪು ಹೋಯ್ತು. ಕೃಷ್ಣ ಮಂತ್ರ ಹೇಳೋ ಅಧಿಕಾರನೇ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ 8 ವರ್ಷಕ್ಕೆ ಇವರಿಗೆ, 8 ವರ್ಷಕ್ಕೆ ಅವರಿಗೆ. ಅವತ್ತಿನಿಂದ ಇವರಿಗೆ ಗಾಯತ್ರಿ ಬಂತು, ಕೃಷ್ಣ ಮಂತ್ರ ಬಂತು. ಅದು ಒಳ್ಳೆ ವಿಸಿದ್ಧಿ ಬರುತ್ತೆ. ಇವತ್ತು ಅದು ಇಲ್ಲೇ ಇಲ್ಲ, ಅದರಿಂದ ತಪ್ಪಿ ಹೋಗಿ. ಯಾವುದಕ್ಕೆ ಗಾಯತ್ರಿ ಬಂತಕ್ಕಲ್ಲ, ಅದು ನಾರಾಯಣ ತಪ್ಪದು, ಮಾಡಬಾರದು. ಯಾವುದಕ್ಕದು? ಬ್ರಹ್ಮಯಜ್ಞಕ್ಕೆ ಮಾತ್ರ. ಬ್ರಹ್ಮಯಜ್ಞ ಮಾತ್ರ ಯಾವಾಗ ಶುರು ಮಾಡಬೇಕು? ಪ್ರಥಮ ಉಪಕರ್ಮ. ಅದಕ್ಕಿರೋದು, ಇದಕ್ಕಲ್ಲ. ಅದಕ್ಕಲ್ಲ. ಇವರು ಭಾಳ ಗೊತ್ತಿಲ್ಲ, ಅದು ಯಾವ್ಯಾವುದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು ಮಾಡಿಬಿಟ್ಟಿರ್ತಾರೆ. ತಪ್ಪದು.
ನಾರಾಯಣ ಮಂತ್ರ ಅವತ್ತೇ ಆಗಬೇಕು. ಯಾಕೆ ಗಾಯತ್ರಿ ತ್ರಿಗುಣಂ ವಿಷ್ಣು ಅಂತ ಹೇಳಿದ ಮೇಲೆ ಗಾಯತ್ರಿ ಮಂತ್ರ ಅವತ್ತು ನೀವು ಹೇಳಿದಾಗ ಉಪಕರೋದವ್ರು ಏನು ಮಾಡಬೇಕು ಅವರು? ಇನ್ಕಂಪ್ಲೀಟ್ ಗಾಯತ್ರಿ ಹೇಳಿದಾಗ ಆಗೋದಿಲ್ಲ. ಆದರೆ ಬ್ರಹ್ಮಯಜ್ಞ ಅವತ್ತು ಅಂತ ಹೇಳಲಿಲ್ಲ. ಅದಕ್ಕೆ ಎಂದಾಗಬೇಕು? ಅದಕ್ಕೆ ಅಲ್ಲಿ ಇಂಟರ್ನೆಕ್ಷನ್. ಬ್ರಹ್ಮಯಜ್ಞ ಅಂದರೆ ವೇದಾಧ್ಯಯನ. ಇನ್ನೂ ಗಾಯತ್ರಿ ಕಲ್ತಿದ್ದಾರೆ, ವೇದಾಧ್ಯಯನ ಶುರು ಮಾಡಿಲ್ಲ, ಅವತ್ತು ಶುರು ಮಾಡ್ತಾರೆ. ಆದ್ದರಿಂದ ಅದಕ್ಕೆ ಮಹತ್ವ ಇದೆ. ಇದು ಹಾಗೆ ನಾರಾಯಣ ಮಂತ್ರ ಅದು ಯೂನಿಟ್ ಆದ್ದರಿಂದ ಎಂದು ಮಾಡೋಕ್ಕೆ ಬರೋದಿಲ್ಲ, ಅದನ್ನು ಆಮೇಲೆ ಮಾಡೋಕ್ಕೆ ಅವತ್ತೇ ಮಾಡಬೇಕು. ವಿಷ್ಣು ಮಂತ್ರನ ತಂದೆನೂ ಮಾಡ್ಬೋದು, ಅದು ದೊಡ್ಡವರಿದ್ದರೆ ಗುರುಗಳು ಮಾಡಬೇಕು. ಇಲ್ಲಿ ಗಂಡನ ಕೈಲಿ ಮಾಡಿಸ್ಬೇಕು, ಇದು ಭಾಳ ಮುಖ್ಯ. ಪತಿರೇವ ಗುರು ಸ್ತ್ರೀನಾಮ್ ಅಂಥ ಗಂಡ ಆಗಿರ್ಬೇಕಾತ. ವಿಷ್ಣು ಮಂತ್ರ ತಂದೆ ಅಂದರೆ ಮಾಡ್ತಿದ್ದ ಅದಕ್ಕೆ ಮಾಡ್ತಾನೆ, ಹಾಗಾಗ್ತದೆ. ಅದಕ್ಕೆ ಗುರು ಮಂತ್ರ ಅಂದರೆ ಮುಖ್ಯವಾಗಿ ಅದೇ ಪತಿರೇವ ಗುರು ಸ್ತ್ರೀಣಾಮ್ ಅಂತ ಕರೆದಿದ್ದಾರೆ. ಏನೋ ಹಾಂ ಇಲ್ಲ ನಾರಾಯಣ ಮಂತ್ರ ಅಷ್ಟೇ, ಅದು ಒಂದು ಅಂಗ. ಅದು ಕೃಷ್ಣ ಮಂತ್ರ ಎಕ್ಸ್ಟ್ರಾ ಆಮೇಲೆ ಮಾಡೋದು, ಅದರಲ್ಲಿ ಸೇರಿಸಾಗಿಲ್ಲ. ಉದ್ಯದ್ಭಾಸ್ವತ್ ಗಾಯತ್ರಿ ಆಯಿತು. ಈಗ ಸಂಧ್ಯಾಂಗ ಗಾಯತ್ರ್ಯಾ ತ್ರಿಗುಣಂ ಯಥಾ ಸ್ಯಾತ್ ತಥಾ ನಾರಾಯಣಾಕ್ಷಾಕ್ಷರಂ ಜಪೇ ಉದ್ಯದ್ಭಾಸ್ವತ್ ಸಮಾಭಾಸಃ ಇತ್ಯುಕ್ತ ಪ್ರಕಾರೇಣ ವಿಷ್ಣುಂ ಧ್ಯಾಯನ್ನೇವ ಉಪಾಂಶು ಪಠೇದಿತ್ಯರ್ಥಃ ಯಥಾ ವಿಶ್ವಾಮಿತ್ರಃ. ವಿಷ್ಣುವನ್ನು ಧ್ಯಾನ ಮಾಡ್ತಾನೆ, ಅದನ್ನು ಕೂಡ ಉಪಾಂಶು ಗಟ್ಟಿಯಾಗಿ ಹೇಳಬಾರ್ದು. ಹೇಗೆ ಮಂತ್ರಗಳು ಯಾವುದೇ ಮಂತ್ರ ಪೂರ್ತಿ ಫಲ ಕೊಡಬೇಕಾದ್ರೆ ಉಪಾಂಶು ಅದು ತುಟಿ ಆಡ್ಸೋದು ಗೊತ್ತಾಗಬಾರ್ದು. ಆ ರೀತಿ ಹೇಳಿದರೆ ಉತ್ತಮ ಪ್ರಕಾರದ ಜಪ. ಇನ್ನೊಬ್ಬರಿಗೆ ಕಿವಿ ಬಿದ್ದರೆ ಮಂತ್ರಶಕ್ತಿ ಏನಾಗುತ್ತದೋ ಪರೀಕ್ಷೆ ಅಲ್ಲೇ ಹೇಳ್ಕೋತ ಬರೋದು ಹೇಗಿರುತ್ತೆ, ಪಕ್ಕದವರೆಲ್ಲ ಹೋಗ್ಬಿಡ್ತಾರೆ. ಅದು ತಪ್ಪು ಹೇಳ್ಕೊತ ಬರೋದು ಹೋಗಿದ್ದು ಅವರು ಕೂಡ ಫೇಲ್ ಆಗಿಬಿಡ್ತಾರೆ. ಹಾಗಾಗಿ ಸರಿಯಾಗಿ ಹೇಳ್ಕೊಂಡು ಬರ್ಕೊಂಡ್ರೆ ಇವರಿಂದ ಪಾಸ್ ಆದಾಗ, ತಪ್ಪು ಹೇಳ್ಕೊಂಡ್ರೆ ಇವರಿಂದ ಫೇಲ್ ಆಗ್ತಾರೆ. ಹಾಗೆ ಪರೀಕ್ಷಾ ಅಲ್ಲಲ್ಲಿ ಸೈಲೆನ್ಸ್ ಇರಬೇಕು. ಅದು ಪರೀಕ್ಷೆ ಇದ್ದಾಗೆ ನಾವು ಅನುಷ್ಠಾನ ಮಾಡೋದೆಲ್ಲ ಹೇಗದು, ಆ ಬರೆದಿದ್ದನ್ನು ಯಾರು ನೋಡ್ಬೇಕು, ಅದನ್ನು ಅವನಷ್ಟೇ ನೋಡಬೇಕು. ಎಕ್ಸಾಮ್ ಇದ್ರೆ ಮಾತ್ರ ಬೇರೆಯವ್ರು ನೋಡೋ ಹಾಗಿಲ್ಲ. ಯಾರಿಗೆ ಹೇಳ್ತೀವಿ ಅವ್ರು ಕೇಳಿಸ್ಕೋಬೇಕು ಹೊರತು ಮಂತ್ರನ ಉಳಿದವ್ರನ್ನೆಲ್ಲ ಕೇಳಬೇಕಾಗಿಲ್ಲ. ಶ್ರೇಷ್ಠ. ಆದರೆ ಜಪಕ್ಕೆ ಉಪಾಂಶ ಇದ್ದಾಗ ಏನು ಉಪಯೋಗ ಅಂದರೆ ಮಾನಸನೇ ಶ್ರೇಷ್ಠ. ಬಟ್ ಮಾನಸ ಎಲ್ರಿಗೂ ತಕ್ಷಣ ಸಾಧ್ಯ ಆಗೋದಿಲ್ಲ. ಆದ್ದರಿಂದನೇ ಉಪಾಂಶ ನೆಕ್ಸ್ಟ್. ಉಪಾಂಶದಲ್ಲಿ ಏನಾಗುತ್ತೆ ಅಂದರೆ ಉಚ್ಚಾರಣೆ ಎಲ್ಲ ಇರುತ್ತೆ, ಕೇಳಿಸಲ್ಲ ಅಷ್ಟೇ, ಗೊತ್ತಾಯ್ತಾ? ಮ್ಯೂಟ್ ಮಾಡಿದಾಗಿರುತ್ತೆ. ಮ್ಯೂಟ್ ಮಾಡಿದಾಗ ಚಿತ್ರದಲ್ಲಿ ತೋಟಿ ಶಬ್ದ ಮಾತ್ರ ಕೇಳಿಸಲ್ಲ. ಅವಾಗ ಏನಾಗುತ್ತೆ ಅಂದರೆ ಉಚ್ಚಾರಣೆ ಮಾಡೋದು ಸುಲಭ, ಕಾನ್ಸಂಟ್ರೇಷನ್ ಜಾಸ್ತಿ ಬರುತ್ತೆ. ಮಾನಸಿಕ ಹೋಗೋದು ಅದು ಸುಲಭ ಅಲ್ಲ. ಅದು ಹೋದ್ಮೇಲೆ ಹೈಯರ್ ಲೆವೆಲ್ ಸಾಧ್ಯ. ಮಂತ್ರಾರ್ಥ ಎಲ್ಲ ಗೊತ್ತಿದ್ದರೆ ಸಾಧ್ಯ. ಮಂತ್ರಾರ್ಥ ಗೊತ್ತಿದ್ದರೆ ಮಾನಸ ಮಾಡ್ಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅದು ಹೇಳ್ತಾರೆ ನೋಡಿ, ಇಲ್ಲೇ ಹೇಳ್ತಾರೆ ಉತ್ತಮಂ ಯಥಾ ವಿಶ್ವಾಮಿತ್ರ ಸ್ಮೃತಿ ಅಲ್ಲಿ ಹೇಳ್ತಾರೆ ಉತ್ತಮಂ ಮಾನಸಂ ಜಪ್ಯಂ ಉಪಾಂಶು ಮಧ್ಯಮಂ ಸ್ಮೃತಂ ಅಧಮಂ ವಾಚಿಕಂ ಪ್ರಾಹು ಸರ್ವಮಂತ್ರೇಷು ವೈ ದ್ವಿಜಾಃ. ನೋಡಿ, ಉತ್ತಮಂ ಮಾನಸಂ ಜಪ್ಯಂ, ಯಾವುದೇ ಜಪ ಮನಸ್ಸಿನಲ್ಲಿ ಮಾಡಿಕೊಂಡಾಗ ಅತ್ಯುತ್ತಮ. ಉಪಾಂಶು ಮಧ್ಯಮಂ ಸ್ಮೃತಂ, ಆದರೆ ತುಟಿ ಮಾತ್ರ ಅಲ್ಲಾಡಿಸ್ಕೊಂಡು ಶಬ್ದ ಹೊರಬರದಂತೆ ಮಾಡಿದರೆ ಅದು ಮಧ್ಯಮ. ಅಧಮಂ ವಾಚಿಕಂ ಪ್ರಾಹು, ಗಟ್ಟಿಯಾಗಿ ಶಬ್ದ ಹೊರಗೆ ಬಂದುಬಿಟ್ರೆ ಅದೇನಂತಾರೆ ಅಧಮ. ಮೊದಲು ಸಂಧ್ಯಾನಿಗ ಉತ್ತಮ ಅಧಮ ವರ್ಷದಲ್ಲೇ ಶುರು ಮಾಡಬೇಕು. ಸರಿಯಾಗಿ ಹೇಳ್ತಾರೆ ಅಂತ ಗೊತ್ತಾಗೋದು ಯಾವಾಗ ಅದು ಹೇಳಿಬಿಟ್ಟು ಸರಿಯಾಗಿ ಬಂದ ಮೇಲೆ ಇದು ಅಷ್ಟೇ ಹೊರತು ಪರೀಕ್ಷೆ ಕಳಿಸೋಕ್ಕಿಂತ ಮುಂಚೆ ಪಾಠ ಮಾಡಿ ಯಾಕೆ ಕಳಿಸ್ತಾರೋ ಹಾಗೆ ಅದು ಉಪಾಂಶು ಪಾಠ ಮಾಡಿಬಿಟ್ರೆ ಬೇಸ್ಟ್ರು ಒಬ್ಬನು ಪಾಸ್ ಆಗೋದಿಲ್ಲ. ಅದಕ್ಕೆ ಕೇಳೋದಿಲ್ಲ. ಅದರಿಂದಾಗಿದೆ ಅದು ಹೇಳಬೇಕದು. ಪಾಠ ಉಪಾಂಶ ಆಗಬಾರ್ದು, ಏನಾಗ ವಾಚಕನೇ ಆಗಬೇಕು. ಅದು ಜಪ ಮಾತ್ರ ಮಾನಸನೇ ಆಗಬೇಕು. ಅಲ್ಲಿವರೆಗೆ ಮಾತ್ರ ಉಪಾಂಶ ಆಗ್ಬೋದು ಅಷ್ಟೇ. ಹೌದು. ಮುಂದೆ ಹೇಳ್ತಾರೆ ನೋಡಿ, ತದ್ಭಿನ್ನ ಮಿತಿ ಅಸಮಂ ವಾಚಕಂ ಪ್ರಾಹು ಸರ್ವಮಂತ್ರೇಷು ವೈ ದ್ವಿಜಾಃ. ಯಾವುದೇ ಮಂತ್ರಕ್ಕೂ ಅದು ಕಾಮನ್. ವಸ್ತ್ರೇಣ ಆಚ್ಛಾದ್ಯತು ಕರಂ ದಕ್ಷಿಣಂ ಯಸ್ಸದಾ ಜಪೇತ್ ತಸ್ಯ ತತ್ಫಲಂ ಜಾಪ್ಯಂ ತದ್ಧೀನಂ ಅಫಲಂ ಸ್ಮೃತಂ. ಹೇಗೆ ಬಾಯಿಂದ ಶಬ್ದ ಕಿವಿ ಹೊರಗೆ ಬರಬಾರ್ದು, ಹಾಗೆ ಜಪ ಮಾಡೋ ಕೈ ಜಪಮಣಿ ಕೂಡ ಹೊರಗೆ ಕಾಣಿಸ್ಕೊಡೋದು, ಗೊತ್ತಾಯ್ತಾ? ಕಾಣಿಸಿದರೆ ಜಪದ ಸಿದ್ಧಿ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಜಪಸಿದ್ಧಿನ ಎರಡು, ಇದು ಶಬ್ದ ಇಲ್ಲಾಗಬಾರ್ದು, ಜಪಮಣಿನೂ ಕಾಣಬಾರ್ದು, ಇಲ್ಲಿ ಕೈಯೂ ಕಾಣಿಸ್ಬಾರ್ದು. ಅದು ನಂಬರ್ 1. ವಸ್ತ್ರೇಣ ಆಚ್ಛಾದ್ಯತು ಕರಂ, ಅದು ವಸ್ತ್ರದಿಂದ ಮುಚ್ಕೊಂಡು ಹೇಳಬೇಕು. ದಕ್ಷಿಣಂ ಯಸ್ಸದಾ ಜಪೇ ತಸ್ಯ ತತ್ಫಲಂ ಜಾಪ್ಯಂ, ಆಗ ಜಪದ ಫಲ ಬರುತ್ತೆ. ತದ್ಧೀನಂ ಅಫಲಂ ಸ್ಮೃತಂ, ಆಗ ಮಾಡದೆ ಹೋಗಿಬಿಟ್ರೆ ಅದಕ್ಕೆ ಜಪ ಮಾಡೋದು ಕೈ ಯಾರಿಗೂ ಕಾಣಿಸ್ಬಾರ್ದು. ಯಾರಿಗೂ ಸ್ವಲ್ಪ ಕಂಡ್ರು ಕೂಡ ಏನದು ಓಟ್ ಹಾಕ್ಬೇಕಾದ್ರೆ ಸೀಕ್ರೆಟ್ ಬರ್ತಾರಲ್ಲ ಆ ಥರ ಹಾಕ್ಬೇಕು ಹೊರತು ಕಂಡುಬಿಟ್ರೆ ಏನಾಯ್ತು ಅಲ್ಲಿಗೆ ಅದು ದೋಷ. ಕಾಣದಂತೆ ಮಾಡಬೇಕು, ಅದು ಭಾರಿ ಮುಖ್ಯ. ಸೊ ಅದು ಪೂರ್ತಿ ಅವರು 1 to 1 ಅಷ್ಟೇ ಹೊರತು ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇನ್ನೊಬ್ಬರ ರೋಲೇ ಇಲ್ಲ ಅದರೊಳಗೆ. ಏನೇ ಬಲಗೈ ಜಪ ಯಾವುದನ್ನು ಬೆಳಗೈನೇ ಎಡಗೈಲೆ ಮಾಡೋದು ನಾವು.
ಅದಕ್ಕೆ ಜಪ ಬಲಗೈ ಯಾರಿಗೂ ಕಣ್ಣಿಗೆ ಕಾಣಿಸ್ಕೊಡೋದು, ಜಪ ಮಾಡೋ ಕೈ ಯಾರಿಗೂ ಕಾಣಿಸ್ಕೊಡೋದು ಅಂತ ಅರ್ಥ. ಏನ ಕೃಷ್ಣ ಮಂತ್ರ? ಹಾಂ ಹಾಂ ಹಾಂ, ಅದು ಯಾಕೆ ಆ್ಯಕ್ಚುಲಿ ಓಪನ್ ಮಾಡಬಾರ್ದು ಅಂತ ಹೇಳಿ, ಮಾಡಬಾರ್ದು. ಜಪ ಕೈ ಮಾತ್ರ ಏನು ಮಾಡಿದ್ರು ಕಾಣಿಸ್ಬಾರ್ದು. ಮುಂದೆ ಹೇಳ್ತಾರೆ, ತದ್ಧೀನ ಅತ್ರ ವಿಶೇಷ ಶ್ರುತಿಯುಕ್ತಾವಲ್ಯಾಂ ಶ್ರೀಮದ್ ಕೃಷ್ಣಾಚಾರ್ಯೈ ನಿರೂಪಿತೋ ಅನುಸಂಧೇಯ. ಕೆಲವು ವಿಷಯಗಳನ್ನು ಕೊಡ್ತಾರೆ. ಕೃತ್ಯೋತ್ಥಾನೌ ಕರೌ ಪ್ರಾತಃ ಸಾಯಂ ಚಾಧೋ ಮುಖೌ ಕರೌ ಮಧ್ಯೆ ಸ್ಕಂಧಭುಜಾಭ್ಯಾಂತು ಜಪ ಏವಂ ಉದಾಹೃತಃ. ಜಪ ಮಾಡೋಕ್ಕಾರೆ ಬೆಳಿಗ್ಗೆ ಉತ್ಥಾನವು ಕರಗಳು ಹೀಗಿರಬೇಕು ಮೇಲಕ್ಕೆ, ಸಾಯಂಕಾಲ ಉಲ್ಟ ಹೀಗೆ ಬರಬೇಕು. ಇದು ವಿಶೇಷ. ಸಾಯಂಕಾಲದ ಜಪಕ್ಕೆ ಈ ಕೆಳಗೆ ಬರಬೇಕು, ಇದು ಹೀಗಿರಬೇಕು. ಮಧ್ಯಾಹ್ನಕ್ಕೆ ಸರಿ ಭುಜಕ್ಕೆ ಸರಿ ಇರಬೇಕು. ಭುಜ ಹೃದಯ ಮೂರು ಒಂದು ಯೂನಿಟ್ ಹೀಗೆ ಇದ್ದರೂ ಕೂಡ ಇಲ್ಲಿರ್ಬೇಕು, ಕೈ ಇಲ್ಲಿರ್ಬೇಕು. ಇದು ನಾಭಿ, ಇದು ಅದು ಮುಖ, ಮೂರು ವ್ಯತ್ಯಾಸ ಇದೆ. ಇಲ್ಲಿಟ್ಕೊಂಡು ಪ್ರಾತಃ ಕಾಲ ಜಪ, ಮಧ್ಯಾಹ್ನ ಹೀಗೆ, ಸಾಯಂಕಾಲದಲ್ಲಿ ಹೀಗೆ ಇಲ್ಲಿ ಬರಬೇಕು. ಅದು ವ್ಯತ್ಯಾಸ. ಮಧ್ಯೆ ಸ್ಕಂದ ಭುಜಾಭ್ಯಾಂತು ಜಪ ಏವಮುದಾಹೃತಃ ಅಂಗುಲೀರ್ನ ವಿಯುಂಜೇತ ಕಿಂಚಿದ ಆಕುಂಚಿತವು ಕರವು. ಈಗ ಇದನ್ನ ಹೀಗಿಟ್ಕೊಂಡು ಹೇಳಬಾರ್ದು, ಹೀಗೆ ಇರಬೇಕು. ಈಗ ಹೀಗಿಟ್ಕೋಬೇಕು, ಹೀಗೆ ಬರಬೇಕು ಹೊರತು ಕೈ ಬಿಟ್ಟಿರಬಾರ್ದು. ಕಿಂಚಿದ ಆಕುಂಚಿತವು ಕರವು. ಈ ಕೈಗಳನ್ನು ಹೀಗೆ ಬಗ್ಗಿಸ್ಬೇಕು, ಪೂರ್ತಿ ಬಗ್ಗಿಸ್ಬಾರ್ದು. ಇಷ್ಟೇ, ಹೀಗಿರಬಾರ್ದು. ಜಪ ಮಾಡಿ ಎಣಿಸೋಕ್ಕೆ ಬರೋದಿಲ್ಲ. ಹೀಗೆ ಮಾಡಿ ಎಣಿಸೋದು, ಸ್ವಲ್ಪ ಹೀಗೆ ಮಾಡಿ ಎಣಿಸ್ತಾರೆ. ಹೀಗೆ ಎಣಿಸ್ಬೇಕು. ಇಟ್ಕೊಳ್ಳೋದು ಹೀಗೆ ಇಟ್ಕೊಂಡು ಹೀಗೆ ಆಗೋದು. ಹೀಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೀಗೆ ಮಾಡೋದು. ಕಿಂಚಿತ್ ಸ್ವಲ್ಪ, ಪೂರ್ತಿ ಅಲ್ಲ. ಅಂಗುಲೀನಾಂ ವಿಯೋಗೇತು ಛಿದ್ರೇಶು ಸಕ್ತತೆ. ಅಂಗುಲಿ ಏನಾದ್ರು ಹೀಗಿದ್ದುಬಿಟ್ರೆ ಜಪಶಕ್ತಿ ಸೋರೆ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ರಂಧ್ರ ಇದ್ದಾಗ ಸೋರೆ ಹೋಗುತ್ತೆ. ಆದ್ದರಿಂದ ಹೀಗೆ ಇಟ್ಕೊಂಡಿರ್ಬೇಕು. ಅಧೋಹಸ್ತಂಚ ಪೈಶಾಚಂ ಮಧ್ಯಹಸ್ತಂತು ರಾಕ್ಷಸಂ. ಆಮೇಲೆ ಬದ್ಧಹಸ್ತಂತು ಗಾಂಧರ್ವಂ ಊರ್ಧ್ವಹಸ್ತಂತು ದೈವತಂ. ಅದಕ್ಕೆ ಯಾವಾಗಲೂ ಕೂಡ ಹೀಗೆ ಮಾಡಿದರೆ ಬೆಳಗ್ಗೆ ಸಂಜೆ ಭಾರಿ ತಪ್ಪು. ಹೀಗೆ ಮಾಡಬಾರ್ದು. ಸಾಯಂಕಾಲ ಮಾತ್ರ ಹೇಗೆ ಹೇಳ್ತಾರೆ, ಬೆಳಗ್ಗೆ ಹೀಗೆ ಮಾಡಿದರೆ ಅದು ರಾಕ್ಷಸ ಅಂತ ಕರೀತಾರೆ. ಅಧೋಹಸ್ತಂತು ಪೈಶಾಚಂ, ಪಿಶಾಚಿಗಳ ಜಪ ಆಗುತ್ತೆ. ಅದು ಪಿಶಾಚಿಗಳು ಓದಿಬಿಡ್ತಾರೆ ಪುಣ್ಯ ಅಂತ ಅರ್ಥ. ಬಂತ ಅಕೌಂಟ್ ಹ್ಯಾಕಿಂಗ್ ಬರುತ್ತಲ್ಲ, ಆ ಟೈಪ್ ಹ್ಯಾಕ್ ಮಾಡೋದು ಕಾನ್ಸೆಪ್ಟ್ ಗೊತ್ತಿದೆಯಲ್ಲ, ಮಾಡಿ ದುಡ್ಡನ್ನ ಆ ಥರ ದೈತ್ಯರೆಲ್ಲ ಒಯ್ದುಬಿಡ್ತಾರೆ. ಮಾಡಿದ ಪುಣ್ಯಗಳನ್ನು ಯಾರು ಮಾಡ್ತಾರೆ? ಅದು ಪಿಶಾಚಿಗಳು ಅದನ್ನು ಒಯ್ತಾರೆ. ಮಧ್ಯಹಸ್ತಂತೂ ರಾಕ್ಷಸ. ಮಧ್ಯಹಸ್ತ ಇಟ್ಕೊಂಡಾಗ ಅದೇನದು ಹೀಗೆ ಇಟ್ಕೊಂಡು ಮಾಡಿಬಿಟ್ರೆ ರಾಕ್ಷಸ ಜಪ. ಹಾಗೆ ಮಾಡೋ ಹೀಗೆ ಬರಬೇಕು, ರಾಕ್ಷಸ ಜಪ. ಆಮೇಲೆ ಬದ್ಧಹಸ್ತಂತೂ ಗಾಯತ್ರಿ. ಪೂರ್ತಿ ಕಟ್ಕೊಂಡು ಹೀಗೆ ಮಾಡಿಬಿಟ್ರೆ ಅದನ್ನು ಗಾಯತ್ರಿ ಅದು ರಾಕ್ಷಸ. ಮೊದಲನೇದು ಪಿಶಾಚ, ಎರಡನೇದು ರಾಕ್ಷಸ. ಬದ್ಧಹಸ್ತಂತೂ ಗಂಧರ್ವರು ಒಯ್ತಾರೆ. ಆಮೇಲೆ ಊರ್ಧ್ವಹಸ್ತಂತೂ ದೈವತ. ಹೀಗೆ ಇಟ್ಕೊಂಡು ಮಾಡಿದರೆ ಅದು ಹೀಗಿದ್ದರೆ ಏನಾಗುತ್ತೆ, ಅವ್ರಿಗೆ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಇವರು ಒಯ್ತಾರೆ, ಸ್ವೀಕಾರ ಮಾಡ್ತಾರೆ. ಒಯ್ಯೋದು ಅಂದರೆ ಏನು? ಹ್ಯಾಕಿಂಗ್. ಸ್ವೀಕಾರ ಮಾಡ್ತಾರೆ ಅಂದರೆ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡೋದೆಂಬುದು ಇದದು ಪ್ರಾಪರ್ ಪ್ರೊಸೀಜರ್. ದೇವತೆಗಳ ಮೂಲಕನೇ ದೇವರು ತಗೊಳ್ಳೋದು. ಯದಿ ಸ್ಯಾತ್ ಆರ್ದ್ರವಾಸ ವೈ ವಾರಮಧ್ಯಗತೋ ಜಪೇತ್ ಅನ್ಯಥಾ ತು ಶುಚೌ ಭೂಮ್ಯಾಂ ದರ್ಭೇಶು ಸುಪ್ತಮಾಹಿತಃ. ಯದಿ ಸ್ಯಾತ್ ಆರ್ದ್ರವಾಸ ವೈ. ಒದ್ದೆ ಬಟ್ಟೆ ಇಟ್ಕೊಂಡು ಮಾಡಿಕೊಡ್ದು ಜಪಾದಿಗಳನ್ನು. ಒದ್ದೆ ವಸ್ತ್ರ ಬಟ್ಟೆ ಆಗಬಾರ್ದು. ಮಾಡೋದಾಗಿದ್ದರೆ ನೀರಿನ ಮಧ್ಯೆ ಅನಿವಾರ್ಯ ಮಾಡ್ಬೋದು ಅಷ್ಟೇ. ಅಲ್ಲೇ ನಿಂತ್ಕೊಂಡು ಜಪ ಮಾಡ್ತಿದ್ರೆ, ನೀರು ಸ್ನಾನ ಮಾಡಿ ಸರೋವರದಲ್ಲಿ ಸ್ನಾನ ಮಾಡ್ತಿದ್ರೆ ಒದ್ದೆ ಬಟ್ಟೆ ಅಲೋಡ್. ಯಾಕೆ ಒಡೆದೋದು ಮತ್ತೆ ಒದ್ದೆ ಆಗಿಬಿಡುತ್ತೆ ಅಲ್ಲಿ ನಿಂತ್ಕೊಂಡ್ರೆ. ಆದ್ದರಿಂದ ಅಲೋಡ್. ವಾರಿ ಮಧ್ಯಗತೋ ಜಪೇತ್ ಅನ್ಯಥಾತು ಶುಚೌ ಭೂಮ್ಯ ದರ್ಭೇಶು ಸುಸಮಾಹಿತ. ಇಲ್ಲದೆ ಹೋದರೆ ಏನು ಮಾಡಬೇಕು? ಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಂಡು ಗರ್ಭಾಸನ ಹಾಕ್ಕೊಂಡು ಮಾಡಬೇಕೆ ಹೊರತು ಅಲ್ಲಿ ಕೂಡ ಸರೋವರದಲ್ಲಿ ಕೂಡ ಪ್ರಸಂಗ ಬರೋದಿಲ್ಲ. ಆದ್ದರಿಂದ ಅಲ್ಲಿ ಆಸನದ ಪ್ರಶ್ನೆ ಇಲ್ಲ, ನಿಂತ್ಕೊಂಡು ಹೇಳ್ಬೋದು. ಯಾರು ಬೇರೆ ಕಡೆ ಯಾರು ಕೂತ್ಕೊಂಡು ಅಥವಾ ಗಾಯತ್ರಿ ಸೂರ್ಯೋದಯಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ? ನಿಂತ್ಕೊಂಡು ಆ ರೀತಿ ಮಾಡಬೇಕು. ಅಂಗುಲಿ ಜಪ ಸಂಖ್ಯಾತಂ ಏಕಮೇಕಂ ವರಾನನೆ ಪರ್ವಭಿರ್ದ್ವಿಗುಣಂ ಪ್ರೋಕ್ತಂ ಪುತ್ರ ಜೀವಿ ಫಲೈರ್ದಶ. ಮುಂದೆ ಶತಂ ವೈ ಶಂಖಮಣಿಭಿ ಪ್ರಬಾಲೈಶ್ಚ ಸಹಸ್ರಕಂ ಮೌಕ್ತಿಕೈ ದಶಸಹಸ್ರಂ ಸೌವರ್ಣೈ ಲಕ್ಷಮೇವ ಚ ಕುಶಗ್ರಂಥ್ಯಾ ಕೋಟಿಗುಣಂ ತುಳಸ್ಯಾನಂತಕಂ ಫಲಂ ತುಳಸೀಮಣಿನಾ ಚೈವ ಗುಣಿತಂ ಚಾಕ್ಷಯಂ ಫಲಂ. ಈಗ ಹೇಳ್ತಾರೆ, ಬರೀ ಅಂಗುಲಿಗಳಿಂದ ಮಾಡಿಕೊಂಡ್ರೆ ಜಪ ಎಷ್ಟು ಫಲ ಕೊಡುತ್ತೆ ಅಂದರೆ ಅಂಗುಲಿ ಜಪ ಸಂಖ್ಯಾತಂ ಏಕಮೇಕಂ ವರಾನಯ. ನೀವು 10 ಮಾಡಿದರೆ 10 ಅಂತ ಅರ್ಥ. ಅಂಗುಲಿಗಳಿಂದ ಮಾಡಿದಾಗ 10 ಮಾಡಿದರೆ 10 ಅಂತಲೇ ಅರ್ಥ. ಪರ್ವಭಿ ಅಂದರೆ ಬೆರಳಿಂದ ಎಳಿಸೋದು.
ಈ ಪರ್ವಗಳಿಂದ ಹೇಳಿಸಿದರೆ 10ರಷ್ಟು ಫಲ. ಆಮೇಲೆ ಶತಂ ವೈ ಶಂಖಮಣಿಭಿ, ಶಂಖಮಣಿಗಳಿಂದ ಎಣಿಸಿದರೆ 100ರಷ್ಟು ಫಲ. ಪ್ರವಾಲೆ ಹವಳದಿಂದ ಎಣಿಸಿದರೆ 1000ರಷ್ಟು ಫಲ. ಮೌಕ್ತಿಕೈ ಮುಕ್ತಿಯಿಂದ ಎಣಿಸಿದರೆ 10,000 ಫಲ. ಸೌವರ್ಣೈ ಚಿನ್ನದ ಮಣಿಗಳಿಂದ ಎಣಿಸಿದರೆ 1,00,000 ಫಲ. ಕುಶಗ್ರಂಥಿ ದರ್ಭೆ, ಕುಶಗ್ರಂಥಿಯಿಂದ ಹಾಕ್ಕೊಂಡು ಎಣಿಸಿದರೆ, ದರ್ಭೆ ಹಾಕ್ಕೊಂಡು ಎಣಿಸಿದರೆ 1,000,000 ಗುಣ. ತುಳಸ್ಯ ಅನಂತಕಂ, ತುಳಸಿ ಇಟ್ಕೊಂಡು ಮಾಡಿದರೆ ಕೈಯೊಳಗೆ ಎಷ್ಟು ಬರುತ್ತೆ? ಅನಂತ ಫಲ. ತುಳಸಿ ಮಣಿಯಿಂದ ಎಣಿಸೋದು, ತುಳಸಿ ಮಣಿಯಿಂದ ಅಂತ. ಫಸ್ಟ್ ಮುಂದೆ ಹೇಳ್ತಾರೆ ಅದನ್ನು. ಫಸ್ಟ್ ಇದು ಜನರಲ್ ಪದ್ಧತಿ. ಯಾವುದೇ ಮಣಿ, ಯಾವುದೇ ಜಪ ಮಾಡಬೇಕಾದ್ರೆ ಈ ರೀತಿ ಮಾಡಿದರೆ ಏನಾಗುತ್ತೆ ಅವರಿಗೆ? ಅನಂತ ಫಲ ತೊಗೋಬೇಕಾದ್ರೆ ತುಳಸಿ ಮಣಿಯಿಂದಲೇ ಮಾಡಬೇಕು ಅಂತ ತಾತ್ಪರ್ಯ ಆಯಿತು. ಆದರೆ ತುಳಸಿ ಮಣಿನಾ ಚೈವ ಗುಣಿತಂ ಚಾಕ್ಷಯಂ ಫಲಂ. ಅದಾದಮೇಲೆ ಅಕ್ಷಮಾಲಾ ಜಪೇ ಸಮ್ಯಕ್ ಪ್ರಕಾರೋತ್ರ ನಿರೂಪ್ಯತೆ. 800 ಮಾಲಾ ಉತ್ತಮ ಸಾ ಪ್ರಕೀರ್ತಿತ. ಅದಕ್ಕೆ ಜಪಮಾಲೆ ಅಕ್ಷಮಾಲಾ ಅಂತ ಕರೀತಾರೆ. ತುಳಸಿಯಿಂದ ಮಾಲೆ ಮಾಡ್ಕೋಬೇಕು. ಅದು ಸಾಧ್ಯವಾದ 108 ಜಪ. ಉಳಿದ ಯಾವ್ದು ಮಂತ್ರಗಳಿಗೂ ಕೂಡ 108. ಗೊತ್ತಾಯ್ತಾ? ಅದ್ರ ಗಾಯತ್ರಿ ಮಾತ್ರ 108 ಅಲ್ಲ, 100, 1000, 10 ಆ ರೀತಿ ಇದೆ ಹೊರತು 8ಗಳಿದೆ. ಅದು ಬೇರೆದಕ್ಕೆಲ್ಲ 108 ಮಾಡಬೇಕು. ಅದು ಮಣಿ ಅಕ್ಷಮಾಲ ಹೇಗಿರಬೇಕು ಅಂದರೆ 108 ಮಣಿ ಇದ್ದರೆ ಭಾರಿ ಶ್ರೇಷ್ಠ. ಅಕ್ಷಮಾಲ 108 ಇದ್ದುಬಿಟ್ರೆ ನೋ ಪ್ರಾಬ್ಲಮ್. ನಂಬರ್ 1 ಅದು. ಚತುಃಪಂಚಶತಂ 54 ಇದ್ದರೆ ತತ್ರ ಮಧ್ಯಮ ಸಪಿಗಿತ್ತು. 2 ಸತಿ ಮಾಡಬೇಕಾಗ್ತಲ್ಲ, ಮಧ್ಯಮ ಅದು. ಅಧಮ ಪ್ರೋಚ್ಯತೆ ಮಾಲ 27 27 ಇದ್ದರೆ ಅದು ಲೋಯರ್ ಗ್ರೇಡ್. ಅದು ಜಪದಲ್ಲೂ ಕೂಡ 108 ಮಣಿ ಇರೋ ಮಾಲ, 54 ಮಣಿ ಇರೋ ಮಾಲ ಮತ್ತು 27 ಮಣಿ ಇರೋ ಮಾಲ. ಅದರಲ್ಲಿ ಉತ್ತಮ, ಮಧ್ಯಮ, ಅಧಮ. ಹೌದು, ಅದನ್ನೇ ಹೇಳ್ತಾರೆ. ಈಗ ವ್ಯತ್ಯಾಸ ಬರುತ್ತೆ, ಯಾಕಂದ್ರೆ ಗೊತ್ತಾಗುತ್ತೆ ನೋಡಿ ನಿಮಗೆ. ಉತ್ತಮೇಶು ಚ ಮಧ್ಯೇಶು ಭೋಗಮೋಕ್ಷ ಪ್ರದೇಶು ಚ 800 ಯಾಂತು ಮಾಲಾಯಾಂ ಜಪಮಾಚರೇತ್. ಉತ್ತಮೇಶು ಚ ಮಧ್ಯೇಶು ಭೋಗಮೋಕ್ಷ ಪ್ರದೇಶು ಚ. ಉದ್ಧವದಲ್ಲಿ ಮಧ್ಯಮದಲ್ಲಿ ಏನೇ ಇದ್ದರೂ ಕೂಡ 800 ಯಾಂತು ಮಾಲಾಯಾಂ ಜಪಮಾಚರೆ. 800 ಮಾಡೋದೇ ಭಾರಿ ಶ್ರೇಷ್ಠ. ಚತುಃಪಂಚಶತಾಯಾಂ ವಾ ನಾಥಮಾರ್ಯಾಂ ಕದಾಚನ. ಆದಷ್ಟು 54, 27 ಉಪಯೋಗಿಸೋಕೆ ಹೋಗಬೇಡಿ. ಮುಖಮಾರಭ್ಯ ಪೃಷ್ಠಾಂತಂ ಜಪ್ವಾ ಪಶ್ಚಾತ್ ಪ್ರದಕ್ಷಿಣಂ ಭ್ರಾಮಯಿತ್ವಾ ಪುನರ್ವಕ್ತ್ರಂ ಪ್ರಾರಭ್ಯಂ ಜಪಮಾಚರೆ. ಅಯವೇವ ಸಮಾಖ್ಯಾತೋ ಜಪಮಾಲಾ ಜಪಕ್ರಮ. ಪೂರ್ತಿ ಒಂದು ಸತಿ ಮುಗಿಸ್ಬಿಟ್ರೆ ಸರಿ. ಇಲ್ಲವ್ರು ಏನಾಗುತ್ತೆ ಅಂದರೆ ಮಧ್ಯ ದಾಟಿ ಹೋದು, ವಾಪಸ್ ಬರೋದು, ರಿವರ್ಸ್ ಬರೋದು. ಮುಂದೆ ಇದ್ರೆ ಸೈದ ಮುಂದೆ ಹೋಗ್ತಾ ಇರ್ಬೋದು, ಜಪ ಮಾಡ್ತಾ ಮುಂದೆ ಹೋಗ್ಬೋದು. ಅದು 54 ಆದಾಗ ಡಬಲ್ ಮತ್ತೆ ಮಾಡಬೇಕಲ್ಲೀಗ. ಅವಾಗ ಏನು ಮಾಡಬೇಕು? ಮಧ್ಯ ಇರೋದು ಮೇರು ಅಂತ ಕ್ರಾಸ್ ಮಾಡಾಗಿಲ್ಲ. ಏನು ಮಾಡಬೇಕಾದ್ರೆ ರಿವರ್ಸ್ ಹೋಗ್ಬೇಕು, ಮತ್ತೆ ಹೀಗೆ ಬರಬೇಕು. ಅವಾಗ ಕಾನ್ಸಂಟ್ರೇಷನ್ ಏನಾಗುತ್ತಾಗ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಪುಣ್ಯ ಏನಾಯ್ತಾಗ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ನಿಮಗೆ ಲೆಕ್ಕ ಸರಿ ಹೋದರೂ ಕೂಡ ಮಧ್ಯೆ ಎಣಿಸ್ಬೇಕಾದ್ರೆ ಮಧ್ಯೆ ಮಾತಾಡಿಸ್ಬಿಟ್ರೆ ಏನಾಗುತ್ತೆ? 98 ಎಣಿಸಿರ್ತಾನೆ, ಅವಾಗ ಮೊದಲಿಂದ ಎಣಿಸ್ತಾ ಕೊಡಬೇಕಾಗುತ್ತೆ. ಹೌದಲ್ಲ? ಆದ್ದರಿಂದನೇ ಇದು ನಾನ್ ಸ್ಟಾಪ್ ಹೋಗೋದ್ರಿಂದ ಯಾವಾಗ ನಾನ್ ಸ್ಟಾಪ್ ಬಸ್ಸಿಗೆ ಒಂದು ಸ್ಟಾಪ್ ಇರೋದಕ್ಕೆ ಏನಂತಾರೆ ಆಗಲೇ ಸ್ವಲ್ಪ ಆಗಲೇ ಹೋಯಿತು. ಒಂದು ಸ್ಟಾಪ್ ಅಂದರೆ 1 ನಿಮಿಷ ಸ್ಟಾಪ್ ಆಗಲ್ಲ. ಅದು ಸ್ವಲ್ಪ ದಿವಸ ಮುಂಚೆ ಕಡಿಮೆ ಮಾಡಬೇಕು. ಆಮೇಲೆ ಸ್ಲೋ ಪಿಕಪ್ ಆಗಬೇಕು. ಅಲ್ಲಿಗೆ 1 ನಿಮಿಷ ನಿಲ್ಲಿಸಿದ್ರೆ 5 ನಿಮಿಷ ಆಗಿರುತ್ತೆ. ಆದ್ದರಿಂದ ಆ ರೀತಿ ಕಾನ್ಸಂಟ್ರೇಷನ್ ಅಫೆಕ್ಟ್ ಆಗೋದ್ರಿಂದ ಅದು ಉಪಯೋಗ ಇಲ್ಲ. ನೀವು ನೋಡ್ತೀರಿ ಎಷ್ಟೋ ಸರ್ತೆ ಬೆಂಗಳೂರು ಎಂಟರ್ ಆಗ್ತಿರಲ್ಲ, 1 ನಿಮಿಷ ಟ್ರಾಫಿಕ್ ಚೇಂಜ್ ಆಗಿಬಿಡುತ್ತೆ ಎಷ್ಟೋ ಸಲ. ಜಸ್ಟ್ ಒಂದು 5 ಮಿನಿಟ್ಸ್ ಲೇಟಾಗಿ ಬಂದು ತಿಳ್ಕೊಳ್ಳಿ, ಅರ್ಧ ಮುಕ್ಕಾಲು ಗಂಟೆ ಚೇಂಜ್ ಆಗಿಬಿಡೋದು ಎಲ್ಲ. ಮತ್ತೆ ಎಷ್ಟು ಅದು ಒಂದು ಕಡೆ ಎಲ್ಲ ಅದು ಕ್ಯುಮುಲೇಟಿವ್ ಆಗಿಬಿಡುತ್ತೆ. ಮತ್ತೆ ಬರ್ತಾವೆ ಎಲ್ಲ ಕಡೆ ಸ್ಟಾಪ್ ಆದಾಗ ಅಷ್ಟು ಡಿಫ್ರೆನ್ಸ್ ಆಗಿಬಿಡುತ್ತೆ. ಅದು ನ್ಯಾಚುರಲ್. ಅದಕ್ಕೆ ಆ ರೀತಿ ಅದು ವಿಚ್ಛೇದಕ್ಕೆ ಕಾರಣ, ಮನೋವಿಚ್ಛೇದಕ್ಕೆ ಕಾರಣ. ಅದು ವಿಚ್ಛೇದ ಬಂದ ತಕ್ಷಣ ಪುಣ್ಯ ಕಡಿಮೆ ಆಗಿಬಿಡುತ್ತೆ. ಅದು ಹೇಳ್ತಾರೆ, ಅದು ಬೇರೆ, ಅದು ಬೇರೆ, ಅದು ಗೊತ್ತಾ ಹೇಳ್ತಾರೆ. ಸಾಮಾನ್ಯ ಅದಕ್ಕೆ ಬೇರೆ ಮಂತ್ರಗಳೆಲ್ಲ ಸಾಮಾನ್ಯ 108 ಮಾಡಿಬಿಟ್ಟು ಅದು ಮುಗಿಸಿ ಮತ್ತೆ ಮಾಡಿದ್ರೆ ಪ್ರಶ್ನೆ ಬರೋದಿಲ್ಲ. ರಿವರ್ಸ್ ಮಾಡಿಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಮತ್ತೆ ಮೊದಲಿಂದ ಶುರು ಮಾಡ್ತಾರೆ. ಮುಗಿದೋಯ್ತು. ಯೂನಿಟ್ 108 ಯೂನಿಟ್ ಮಾಡ್ಕೊಂಬಿಟ್ರೆ ಸಮಸ್ಯೆ. ಇದು ಹಾಗೆ ಮಾಡ್ಕೋಬಾರ್ದು. 54 ಯೂನಿಟ್ ಹೇಳಿಲ್ಲ ಅದನ್ನು. ಒಂದು ಯೂನಿಟ್ 108 ಹೇಳಿರೋದ್ರಿಂದ ಅಷ್ಟೇ ಮುಗಿದೋಗ್ಬಿಡತ್ತೆ. ಏನ ಹೇಳ್ತಾರೆ ಅದನ್ನೀಗ. ಎಂದೂ ಕೂಡ ಗಾಯತ್ರಿ ಜಪ, ಇದು ವಿಶ್ವಾಮಿತ್ರ ಗಾಯತ್ರಿ ಮಾತ್ರ ಪರ್ವಗಳಿಂದಲೇ ಮಾಡಬೇಕೇ ಹೊರತು ಯಾವುದರಿಂದ ಮಾಡಿಕೊಡೋದು ಅದು ವಿಶೇಷ. ಗಾಯತ್ರಿ ಮಹಾಮಂತ್ರ ಗಾಯತ್ರಿಯನ್ನು ಮಾತ್ರ ತುಳಸಿ ಮಣಿಯಿಂದ ಮಾಡಬೇಕು, ಇದರಿಂದ ಅಲ್ಲ. ಪರ್ವ ಅಂಗುಲಿ ಪರ್ವ, ಇಷ್ಟು ಪರ್ವಗಳು ಅಂತ ಕರೀತಾರೆ. ಪರ್ವ ಅಂದರೆ ಗಂಟುಗಳು. ಈ ಗಂಟು ಅಷ್ಟು ಬರುತ್ತಲ್ಲ. ಹಾಂ ಹೌದು. ಗಾಯತ್ರಿ ಜಪ ಮಾತ್ರ, ಸಂಧ್ಯಾವಂದನೆ ಗಾಯತ್ರಿ ಮಾತ್ರ ಇದರಲ್ಲೇ ಮಾಡಬೇಕು. ಅದು ಹೇಳ್ತಾರೆ. ಇದೆಲ್ಲ ಹೇಳಿಬಿಟ್ಟು
ಭ್ರಾಮಯಿತ್ವ ಪುನರ್ವಕ್ತ್ರಂ ಪ್ರಾರಭ್ಯಂ ಜಪಮಾ ಅಯಮೇವ ಭ್ರಮಾಖ್ಯಾತೋ ಜಪ ವಾಮೇನ ನ ಸ್ಪೃಶೇತ್ ಮಾಲಾಂ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಎಡಗೈಯಿಂದ ಎಂದು ಜಪಮಾಲೆ ಮುಟ್ಲೇಬಾರ್ದು. ಜಪಮಾಲೆಯು ಎಡಗೈಯಿಂದ ಸ್ಪರ್ಶ ಕೂಡ ಆಗಬಾರ್ದು. ಆಯಿತಾ? ವಾಮೇನ ನ ಸ್ಪೃಶೇತ್ ಮಾಲಾಂ ಕರೇಣ ನ ಸ್ಪೃಶೇತ್ ಕರೇಣ ಬ್ರಾಹ್ಮಣ ಕ್ವಚಿತ್ ಕರೇ ಪೃಷ್ಠೆ ತಥಾಂಗುಷ್ಟೆ ಧಾರಯನ್ನ ಕದಾಚನ. ಕರೇ ಪೃಷ್ಠೆ ತಥಾಂಗುಷ್ಟೆ ಧಾರಯನ್ನ ಕದಾಚನ. ಅದೇ ರೀತಿಯೇ ಕರದಲ್ಲಿ ಹಿಂಭಾಗದಿಂದ ಕೂಡ ಒಂದು ಎಣಿಸಿ ಮುಟ್ಟೋದಕ್ಕೆ ಹೋಗಬಾರ್ದು. ಶಂಖನ ಇದು ಶಂಖ ಅಲ್ಲ, ಇದು ಹೇಳ್ತಿರೋದು ಯಾವುದೀಗ ಜಪಮಾಲೆ. ಹಾಂ ಹೌದು, ಬಲಗೈಯಿಂದನೇ ಉಪಯೋಗಿಸ್ಬೇಕು. ಗಂಟೆನೂ ಅಷ್ಟೇ. ಗಂಟೆ ಬಲಗೈಯಿಂದ ತೊಗೊಂಡು ಪೂಜೆ ಮಾಡಿ ಆಮೇಲೆ ಬಾರಿಸ್ಬೇಕಾದ್ರೆ ಎಡಗೈ ಅಷ್ಟೇ ಬರುತ್ತೆ. ಉಳಿದಂತೆ ಘಂಟಾವಾದನ ಎಡಗೈ ಗಂಟೆ ಬಾರಿಸ್ಬಾರ್ದು. ಯಾರು ಬಾರಿಸ್ಬೇಕನ್ನ ಘಂಟಾವಾದನ ಮಾಡ್ಬೇಕಾದ್ರೆ ಬರೀ ಗಂಟೆ ಬಾರಿಸ್ಬೇಕಾದ್ರೆ ಬಲಗೈಲೇ ಬಾರಿಸ್ಬೇಕು. ಅಕ್ಷಮಾಲಾ ಅಂಗುಷ್ಟ ತರ್ಜನೀಭ್ಯಾಂತು ಮಾಲಾ ಕರ್ಷಸ್ತು ಮಧ್ಯಮ. ಅಂಗುಷ್ಟ ತರ್ಜನೆಗಳಿಂದ ಹೀಗೆ ಮಾಡೋದು ಭಾರಿ ಶ್ರೇಷ್ಠ. ಅದು ಮಧ್ಯಮ. ಅದು ಮಧ್ಯಮಾನಾಮಿಕಾಂಗುಷ್ಟೇ ಗೃಹೀತ್ವ ಜಪಮಾಚರೆ. ಮಧ್ಯಮ, ಅನಾಮಿಕ, ಅಂಗುಷ್ಟ ಮೂರು ಸೇರಿಬಿಟ್ರೆ ಏನಾಯ್ತು ಅಲ್ಲಿಗೆ? ಅತ್ಯುತ್ತಮ ಪಕ್ಷ. ಎರಡು ಸೇರಿದರೆ ಮಧ್ಯಮ ಪಕ್ಷ. ಅಂಗುಷ್ಟ ತರ್ಜನೆ ಎರಡೇ ಆದರೆ ಮಧ್ಯಮ. ಕನಿಷ್ಠಾಂಗುಷ್ಟ ಯೋಗೇನ ಕನಿಷ್ಠ ಸಿದ್ಧಿಕಾರಿಣಿ. ಕನಿಷ್ಠ ಇದು ಈ ರೀತಿ ಎಳಿಸ್ತಕ್ಕೆ ಹೋಗಿಬಿಟ್ರೆ ಕನಿಷ್ಠ ಸಿದ್ಧಿ ಅಂದರೆ ಲೋಯೆಸ್ಟ್ ಅಂತ. ಹೈಯೆಸ್ಟ್ ಆಗಲಿಲ್ಲ. ಹೈಯೆಸ್ಟ್ ಆಗಬೇಕಾದ್ರೆ ಹೀಗೆ ಮಾಡೋದು, ಆಮೇಲೆ ಹೀಗೆ ಮಾಡೋದು, ಹೀಗೆ ಮಾಡೋದು. ಅದರಲ್ಲಿ ಮೊದಲನೇದು ಹೀಗೆ ಮೂರು ಸೇರಿದರೆ ಭಾರಿ ಶ್ರೇಷ್ಠ. ಅನಾಮಿಕ ಸೇರಬೇಕು, ಇದು ಸೇರಬೇಕು. ಈ ರೀತಿ ಮಾಡ್ತಾಯಿದ್ರೆ ಭಾರಿ ಶ್ರೇಷ್ಠ. ಗೊತ್ತಾಯ್ತಾ? ಆ್ಯಕ್ಚುಲಿ ಅದರಿಂದ ಹೇಳೋದಕ್ಕೆ ಕಾರಣ ಈ ರೀತಿ ಮಾಡ್ತಿರ್ತಾನಲ್ಲ, ಕಂಪ್ಲೀಟ್ ಇವೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಇರ್ತವೆ. ಆ ಸ್ಪರ್ಶದಿಂದಲೇ ಆ್ಯಕ್ಟಿವೇಟ್ ಆಗ್ತವೆ. ಇದು ಮಾಡಬೇಕಾಗಿ ಎಲ್ಲ ಆ್ಯಕ್ಟಿವೇಟ್ ಆಗ್ತವೆ. ಇದೆಲ್ಲ ಅನೇಕ ಇದಿದೆ ಆಕ್ಯುಪೇಷನ್ ಪ್ರಕಾರ. ಆದರೆ ಬರೀ ಇದು ಮುಟ್ತಿರೋದಕ್ಕೆ ಏನಾಗುತ್ತದು? ಆಕ್ಯುಪೇಷನ್ ಪ್ರೆಷರ್ ಹಾಕೋದು ಅಷ್ಟೇ. ಪ್ರೆಷರ್ ಭಾರಿ ಒತ್ತಬೇಕಾಗಿಲ್ಲ, ಜಸ್ಟ್ ಟಚಿಂಗ್ ಅಷ್ಟೇ. ಅಷ್ಟಕ್ಕೆ ಅದು ಆಗುತ್ತೆ ಅಂತ ಇವರು ಸಂಧ್ಯಾವಂದಿ ಕಾನ್ಸೆಪ್ಟ್ ಏನೂ ಗೊತ್ತಿಲ್ಲದಿದ್ದವರು ಆಕ್ಯುಪೇಷನ್ ಬರೀ ಇದರಿಂದನೇ ಆ್ಯಕ್ಟಿವೇಟ್ ಆಗುತ್ತೆ. ಜೋರ ಒತ್ತಬೇಕಾಗಿಲ್ಲ, ಜಸ್ಟ್ ಒಂದು ಫೆದರ್ ಟಚ್ಗೆ ಅದು ಒಂಥರ ಆ್ಯಕ್ಟಿವೇಟ್ ಆಗುತ್ತೆ. ಅಷ್ಟಕ್ಕೆ ಕೆಪಾಸಿಟಿ. ಆದ್ದರಿಂದ ಇದು ಅಂಗುಲಿಯಿಂದ ಮಾಡಿದಾಗ ಆ ಒಂದು ಹೆಲ್ತ್ ಎಫೆಕ್ಟ್ ಯಾವುದರಿಂದ ಅಲ್ಲ, ಅದೇ ಹೀಗೆ ಇದು ಮೂರು ಬರಬೇಕು. ಅದು ಇದು ಮಾಡಿದರೆ ಮಧ್ಯಮ ಆಯ್ತಾಗಲೇ. ಈ ರೀತಿ ಆದರೆ ಹೇಳಿದ್ದಾರೆ ಇಲ್ಲಿ ತರ್ಜಿನಿ ಹೇಳಿದರೆ ಮಧ್ಯಮ, ಉತ್ತಮ ಅಲ್ಲ ಮಧ್ಯಮ. ಹೀಗೆ ಮಾಡಿಬಿಟ್ರೆ ಅದು ಅಧಮ ಪೂರ್ತಿಯಾಗಿ. ನೀವು ಎಷ್ಟೋ ತಿಳ್ಕೊಂಡು ಯಾತಕ್ಕೆ ಎಷ್ಟೋ ಜನ ಸಿದ್ಧಿ ಬರ್ತಾ ಇಲ್ಲ ಅದು ಮಾಡಿದರೂ ಕೂಡ ಯಾವುದೋ ಮಂತ್ರ ಹೇಳಿದ್ರೆ ಜಪ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಸಿದ್ಧಿ ಬರೋದಿಲ್ಲ. ಯಾತಕ್ಕೆ ಬರೋದಿಲ್ಲ ಅಂದರೆ ಪ್ರೊಸೀಜರ್ ಸರಿ ಇಲ್ಲ. ಈ ಕಂಪ್ಯೂಟರ್ ಓಪನ್ ಒಂಚೂರು ಹೆಚ್ಚು ಕಡಿಮೆ ಆದರೆ ಇವ್ರು ಓಪನ್ ಆಗೋದಿಲ್ಲ. ಆ ಟೈಪ್ ಸರಿಯಾಗಿರ್ಬೇಕು. ಅಕ್ಷಮಾಲಾ ಪ್ರಯೋಕ್ತವ್ಯ ಇನ್ನೂ ಹೇಳ್ತಾರೆ ನೋಡಿ. ಎಷ್ಟು ಡಿಫ್ರೆನ್ಸ್ ಇದೆ ಅದರೊಳಗೆ ಅಂತ ಕೇಳಿದರೆ ಇದೆಲ್ಲ ಅವರವ್ರದ್ದು ಇನ್ನು ಕೊಟ್ಟಾಗ ಒಂದು ತಗೋತಾರಲ್ಲ ಬಯೋಮೆಟ್ರಿಕ್ ಇದರಲ್ಲೆಲ್ಲ ಅವರು ಐಡೆಂಟಿಫೈ ಮಾಡುತ್ತದೆ. ಅಷ್ಟು ಸೂಕ್ಷ್ಮ ಇದೆ. ನಮ್ಮ ಮೆಕ್ಯಾನಿಕಲಿನೇ ಅಷ್ಟು ಸೂಕ್ಷ್ಮ ಇದೆ. ಇದು ಸ್ಪಿರಿಚುವಲ ಸೇರಿಬಿಟ್ಟಾಗ ಅದು ಪೂರ್ತಿ ಯುನಿಕ್ ಆಗಬೇಕು. ಆದ್ದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇವರಿಗೆ ಪೂರ್ಣ ಫಲ ಬರೋದಿಲ್ಲ. ಅಕ್ಷಮಾಲಾ ಪ್ರಯೋಕ್ತವ್ಯ ಜಪಕಾಲೇತು ಮೇಧಸ ಪದದೃಷ್ಟಿಗತ ಮಾಲಾ ನಿಷ್ಫಲ ಜಪಕರ್ಮಣಿ. ಅದು ಹೇಗೆ ಮಾಡಬೇಕು? ಮಾಡಬೇಕಾದ್ರೆ ಬುದ್ಧಿ ಹೀಗೆ ಮಾಡ್ತಿರ್ಬೇಕು ಹೊರತು ನೋಡ್ಕೊಂಡು ಮಾಡ್ಬೇಕು. ಹೀಗೆ ಮಾಡಬಾರ್ದು ಜಪನ. ಈ ನೋಡ್ಕೊಂಡು ಬೇಕಾಗಿರೋ ಹೇಗಿರುತ್ತೆ ಹೋಗ್ಬೇಕಾದ್ರೆ ಹುಡುಗಿ ಕಾಲಿಟ್ಟರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ ಸತ್ಯ. ನೋಡ್ಕೊಂಡು ಟಕ್ರ ರಿಫ್ಲೆಕ್ಸ್ ಆ್ಯಕ್ಷನ್ ಇರಬೇಕು. ಅದು ಮನಸ್ಸಿನಲ್ಲಿ ಈ ಥರ ಭಾವನೆ ಇರಬೇಕೆ ಹೊರತು ಹೀಗೆ ನೋಡ್ಕೊತ ಮಾಡಬೇಡಿ. ಗೊತ್ತಾಯ್ತಾ? ಜಪಮಾಲೆಯಿಂದ ಜಪ ಸಂಖ್ಯೆ ಬೇಕೇ ಹೊರತು ನಿಮಗೆ ಅದನ್ನು ನೋಡಬಾರ್ದು. ಕ್ಲಿಯರಾಗಿ ಬರೀತಾರೆ. ಇವೆಲ್ಲ ತುಂಬ ಡೀಟೇಲ್ಸ್ ಇವು. ಅಕ್ಷಮಾಲಾ ಪ್ರಯೋಕ್ತವ್ಯ ಜಪಕಾಲೇತು ಮೇಧಸ ಬುದ್ಧಿಯಿಂದ ಯೋಚನೆ ಮಾಡಬಾರ್ದು. ಪದದೃಷ್ಟಿಗತ ಮಾಲಾ ನಿಷ್ಫಲ ಜಪಕರ್ಮಣಿ. ಆಗ ದೇವ್ರ ಧ್ಯಾನ ಮಾಡೋದು ಬಂದು ಜಪಮಣಿ ನೋಡ್ತಾ ಕೊಡ್ತೀರಾ, ಆದ್ದರಿಂದ ಅದು ನಿಷ್ಫಲವಾಗತ್ತೆ. ಜಪಕಾಲೇ ತ್ವಕ್ಷಮಾಲಾಂ ಗುರೋರಪಿ ನ ದರ್ಶಯೇ. ಎಷ್ಟು ಸೂಕ್ಷ್ಮ ಅಂದರೆ ಗುರುಗಳೇ ಎದುರಿಗೆ ಬಂದರೂ ಅದು ಪಕ್ಕದಲ್ಲಿದ್ದರೂ ಕೂಡ ಈಗ ಮಾಡೋ ಅಕ್ಷಮಾಲ ಕಾಣಿಸ್ಬಾರ್ದು ಮತ್ತು ಜಪ ಮಾಡೋ ಕೈ ಕಾಣಿಸ್ಬಾರ್ದು. ಅದು ಕಂಡ್ರೆ ಫಲ ತಕ್ಷಣ ಏನಾಗುತ್ತೆ? ರೆಡ್ಯೂಸ್ ಆಗಿಬಿಡ. ಇನ್ನೊಬ್ಬರಿಗೆ ತೋರಿಸ್ಲೇ ಕೊಡೋದು. ಜಪಕಾಲೇ ತ್ವಕ್ಷಮಾಲಾಂ ಗುರೋರಪಿ ನ ದರ್ಶಯೇತ್ ಉಲ್ಲಂಘಿತೆ ತಥಾ ಮೇರು ಪತಿತೆ ಚ ಅಕ್ಷಸೂತ್ರಕ್ಕೆ. ಮೇರುವನ್ನು ದಾಟಿಬಿಟ್ರೆ ಮಧ್ಯೆ ಏನಾದರೂ ಅದು ಬಿದ್ದು ಹೋದರೆ ಗೊತ್ತಾಯ್ತಾ? ಪ್ರಾಣಾಯಾಮ ತ್ರಯಂ ಕೃತ್ವ ಧೃತಂ ಪ್ರಾಸ್ಯಂ ವಿಶುದ್ಧ್ಯತಿ. ಹೃತಂ ಪ್ರಾಸ್ಯ
ವಿಶುದ್ಧತಿ. ಅದೇ ಬಿದ್ದೋದರೆ ಮತ್ತು 3 ಪ್ರಾಣಾಯಾಮ ಮಾಡಿ ಅಲ್ಲಿ ನಿಲ್ಲಿಸಿಬಿಟ್ಟು 3 ಪ್ರಾಣಾಯಾಮ ಮಾಡಿ ಘೃತಪ್ರಾಚಾರ ಮಾಡಿಕೊಂಡು ಮುಂದುವರಿಸಬೇಕೆ ಹೊರತು ಇಲ್ಲದ್ರೆ ವೇಸ್ಟ್ ಆಗುತ್ತೆ. ಅಥಾಂಗುಲ್ಯ ಜಪೇ ಚೈವ ಪ್ರಕಾರಶ್ಚಾಪಿ ಕಥ್ಯತೆ ಅಥ ಅಂಗುಲ್ಯ ಜಪೇ ಚೈವ. ಈಗ ಜಪಮಣಿ ಇಲ್ಲ, ಬರೀ ಅಂಗುಲಿಂದ ಮಾಡ್ತಾ ಇದ್ದೀರಿ, ಅದನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಮಧ್ಯಮಾನಾಮಿಕಾಭ್ಯುದ್ಯಂ ಮೇರುದ್ವಿತೀಯ ಕಲ್ಪಿತಂ ಮೇರುಂ ಪ್ರದಕ್ಷಿಣೀಕುರ್ವನ್ ಅನಾಮಿ ಮೂಲಪರ್ವತೋ. ಮಧ್ಯಮಾನಾಮಿಕಾ ಮಧ್ಯಮ ಅನಾಮಿಕಾ ಮಧ್ಯಮ ಅನಾಮಿಕ ಇವೆರಡು ಬಿಟ್ಟುಬಿಟ್ಟು ಇಲ್ಲಿಂದ ಶುರು ಮಾಡಬೇಕು ಅಂತ ಹೇಳ್ತಾರೆ. ಇವಿಷ್ಟು ದೇವ್ರ ಚಿಂತೆ ಲಕ್ಷ್ಮೀನಾರಾಯಣ ತಿಳ್ಕೊಂಬಿಟ್ಟು ಹೀಗೆ ಮಾಡೋದು ಶ್ರೇಷ್ಠ. ಇದು ಮಧ್ಯಮ ಮೇರುದ್ವಿತೀಯ ಕಲ್ಪಿತಂ ಮೇರುಂ ಪ್ರದಕ್ಷಿಣೀಕುರ್ವನ್ ಅನಾಮಿ ಮೂಲಪರ್ವತು ಆರಭ್ಯ ಮಧ್ಯಮ ಮೂಲಂ ಪರ್ವಾಂತಂ ಗಣಯೇತ್ ಕ್ರಮಾತ್. ಇನ್ನೊಂದು ಕ್ರಮ, ಮಧ್ಯಮ ಮೂಲ ಮಾಡೋದು ಒಂದು ಕ್ರಮ, ಅಥವಾ ಇದರಿಂದ ಮಾಡೋದು ಇನ್ನೊಂದು ಕ್ರಮ. ವಿಶುದ್ಧತೆ ಮೇರುಂ ಪ್ರದಕ್ಷಿಣೀಕುರ್ವನ್ ಅನಾಮಿ ಆರಭ್ಯ ಅನಾಮಿಕಾ ಮಧ್ಯಂ ಕನಿಷ್ಠಾದಿಕ್ರಮೇಣ ತು ಸರ್ಜನಿ ಮೂಲಪರ್ಯಂತಂ ಕರಮಾಲಾ ವಿಧೀಯತೆ ಪರ್ವದ್ವಯಂ ಮಧ್ಯಮಯೋ ಜಪಕಾಲೇ ವಿವರ್ಜಯೇತ್. ಇವೆರಡನ್ನು ಕೂಡ ಜಪಕಾಲ ಕೌಂಟ್ ಸೇರಿಸಬಾರ್ದು, ಪ್ರದಕ್ಷಿಣೆ ಹಾಕಿದಾಗ ಅದಕ್ಕೆ. ಆದ್ದರಿಂದ ಆ ರೀತಿ ಮಾಡೋದು ನಂಬರ್ 1. ತರ್ಜನಿ ಮೂಲಪರ್ಯಂತಂ ಕರಮಾಲಾ ವಿಧೀಯತೆ ಪರ್ವದ್ವಯಂ ಮಧ್ಯಮಯೋ ಜಪಕಾಲೇ ವಿವರ್ಜಯೇತ್. ಆಯ್ತಲ್ಲ, ಅಷ್ಟೋತ್ತರ ಶತಂ ಕುರ್ಯಾತ್ ಚತುಃಪಂಚಾಶತಂ ತಥಾ ಸಪ್ತವಿಂಶತಿ ಕಾರ್ಯಾಣಿ ನ ತಥೋ ನ್ಯೂನಮಾಚರೇತ್. ಇದಕ್ಕಿಂತ ಕಡಿಮೆ ಮಾಡದಂತೆಯೇ ಮಾಡೋದು ಅತ್ಯುತ್ತಮ ಪಕ್ಷ. ಸಂಖ್ಯಾಹೀನಂತೂ ಯಜ್ಞಪ್ತಂ ತತ್ಸರ್ವಂ ನಿಷ್ಫಲಂ ಭವೇತ್. ಕೆದರಿರ್ತಾರೆ, ಕೌಂಟೆ ಮಾಡಿದ್ರೆ ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡಬೇಕು ಅದಕ್ಕೆ? ಕೌಂಟೆ ಮಾಡಿದರೆ ಏನದು ವೇಸ್ಟ್, ಅದು ಕೌಂಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಕೌಂಟ್ ಮಾಡದೆ ಮಾಡೋ ಹಾಗಿಲ್ಲ. ಇನ್ನೊಂದು ವಿಷಯ ಇದೆ, ಈ ತುಳಸಿ ಎಲ್ಲ ಒಯ್ದು ಕೊಡ್ತಾರೆ, ಲಕ್ಷ ತುಳಸಿ ಕೋಟಿ ತುಳಸಿ ಮಾಡಬೇಕಾದ್ರೆ ಎಣ್ಸ್ಕೊಂಡೋಗಿ ಕೊಡಬಾರ್ದು ಇವರು. 1 2 3 1000 ಎಣಿಸ್ಬಿಟ್ಟು ಕೊಟ್ಬಿಟ್ರೆ ಹೋಯ್ತು, ನಿರ್ಮಾಣ ಇದ್ದಾಗ ಲೆಕ್ಕ. ಅರ್ಥ ಆಯ್ತಾ? ಈಗ ಅಲ್ಲಿ ಹಾಕ್ಬೇಕಾದ್ರೆ ಎಣಿಸ್ಬೇಕೇ ಹೊರತು ಎಣ್ಸ್ಕೊಂಡು ತಂದು ಹಾಕಬಾರ್ದು. ಡಿಫ್ರೆನ್ಸ್ ಗೊತ್ತಾಯ್ತಾ? ಹಾಕಿದರೆ ಅದು ನಿರ್ಮಾಲ್ಯ ಅಂತ ಕರೀತಾರೆ ಹೊರತು ಬೇರೆ ಅಲ್ಲ. ತುಂಬ ಜನ ಆ ರೀತಿ ಮಾಡಿಬಿಡ್ತಾರೆ, ಕೌಂಟ್ ಮಾಡಿ ಕೊಟ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಹೀಗೆ ಮಾಡೋದು, ಒಂದು ಬುಟ್ಟಿ ತೊಗೋತೀರಿ, ಒಂದು ಸರ್ತಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂತೇಳಿ, ಆ ಲೆಕ್ಕ ಇಟ್ಕೊಂಡು ಮಾಡಬೇಕೇ ಹೊರತು ಪ್ರತಿಯೊಂದು ಕೌಂಟ್ ಮಾಡಿ ಹಾಕ್ಲಿಕ್ಕೆ ಹೋಗಬಾರ್ದು. ತುಂಬ ತಪ್ಪದು. ಕನಿಷ್ಠಿಕಾದಿಕ್ರಮೇಣತು ಅದೆಂದು ಎಷ್ಟೋ ಜನ ಹೇಳ್ಬಿಟ್ಟು ಕೌಂಟ್ ಮಾಡಿ ತೊಗೊಂಬಂದು ಹೇಳ್ಬಿಡ್ತಾರೆ, ತಪ್ಪದು. ತಂದಿರಿ, ಅದನ್ನು ನಾವು ಕೌಂಟ್ ಮಾಡಿ ಹಾಕ್ತೇವೆ, ಸ್ವಲ್ಪ ಹೆಚ್ಚಿದ್ರೆ ತಪ್ಪೇನಿಲ್ಲ. ಐಡಿಯಾ ಏನು ಮಾಡ್ತಾರೆ, ಅದನ್ನು ಕೌಂಟ್ ಮಾಡಿ ಜಾಸ್ತಿ ಹಾಕಿಬಿಟ್ರೆ ಆಯ್ತು ಅಷ್ಟೇ ಹೊರತು ಕೌಂಟ್ ಮಾಡಿ ಹಾಕೋದು ನಿಷಿದ್ಧ. ತಥೋ ನ್ಯೂನಮಾಚರೇತ್ ಸಂಖ್ಯಾಹೀನಂತೂ. ಆಮೇಲೆ ಮನಃಪ್ರರ್ಷಣಂ ಶೌಚಂ ಇನ್ನು ಹೇಳ್ತಾರೆ. ಜಪ ಹೇಗೆ ಮಾಡ್ತಿರ್ಬೇಕು ಅಂದರೆ ಇವಿಷ್ಟು ಈಗ ಹೊರಗಿಂದ ಆಯಿತು, ಒಳಗಿಂದು ಮೊದಲಿಗೆ ಮನಃಪ್ರಹರ್ಷಣ, ಮನಸ್ಸು ಸುಖವಾಗಿರಬೇಕು, ಫ್ರೆಶ್ ಆಗಿರಬೇಕು ಮನಸ್ಸು, ಬೇಸರ ಅವೆಲ್ಲ ಇರಬಾರ್ದು. ಆಮೇಲೆ ಶೌಚಂ ಶುದ್ಧವಾಗಿರಬೇಕು, ಮೌನವಾಗಿರಬೇಕು. ಮಂತ್ರಾರ್ಥದ ಚಿಂತನೆ ಮಾಡಬೇಕು. ನಮೋ ನಾರಾಯಣಾಯ, ನಾರಾಯಣ ಅಂದ್ರೇನು ಆ ಚಿಂತನೆ ಮಾಡ್ಕೊಂಡು ಮಾಡಬೇಕು. ಯಾತಕ್ಕೆ 108 ಹಾಗೆ ಹೇಳ್ತಾರೆ ಗೊತ್ತಾ? ಆಚಾರ ಒಂದು ಮಾತು ಹೇಳಿದ್ದಾರೆ, ವಿಷ್ಣು ಸಹಸ್ರ ಪದಕ್ಕೂ ಎಷ್ಟು ಅರ್ಥ ಇದೆ? 100 ಅರ್ಥ ಇದೆ. ಅಷ್ಟು ಮಾಡಿದಾಗ ಅಷ್ಟರ್ಥನೂ ಕೂಡ ಏನಾಗುತ್ತೆ, ಈಗ ಚಿಂತೆ ಮಾಡೋಕ್ಕೆ ಬರುತ್ತೆ. ಆ ರೀತಿ ಮಾಡಿದರೆ ಜಪನ ಆಗೋದಿಲ್ಲ. 100 ಅರ್ಥ ಎಷ್ಟು ಜನ ಗೊತ್ತಿರೋದು? ಅರ್ಥ ಆಯಿತಾ? ಒಂದು ಅರ್ಥನೂ ಗೊತ್ತಿಲ್ಲದೆ ಜಪ ಮಾಡೋರಿದ್ದಾರೆ. ಆದರೆ 100 ಮಾಡೋದಕ್ಕೆ ಕಾರಣ ಏನು ಅಂದರೆ ಅಷ್ಟು ಅರ್ಥ. MA ಅಂತಷ್ಟು ಅರ್ಥ ಆಗುತ್ತೆ ಇಲ್ಲಿ ಅವನಿಗೆ, BA ಅಂದರೆ ಅರ್ಥ ಆಗುತ್ತೆ ಇಲ್ಲ, MCA ಅಂದರೆ ಅರ್ಥ ಆಗುತ್ತಾ ಇಲ್ಲ? ಯಾಕೆ ಲೋಕ ಬಳಕೆಯಲ್ಲಿ ಬಂದುಬಿಟ್ಟಿದೆ. ಇಂದಿನ ಕಾಲ ಶಾಸ್ತ್ರನೇ ಆ ರೀತಿ ಬಳಕೆಯಲ್ಲಿತ್ತ, ಆದ್ದರಿಂದ ಅರ್ಥಾನುಸಂಧಾನ ಅವರಿಗೆ ಆಟೋಮೆಟಿಕ್ಕಾಗಿ ಬರ್ತಿತ್ತು. ಈಗೇನಾಗಿದೆ, ಈಗ ಬಲಾತ್ಕಾರದಿಂದ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟು ಮಾಡಿದರೆ ಒಂದೇ ಅರ್ಥ ಗೊತ್ತೆ, ಆದರೆ ರಿಪೀಟ್ ಮಾಡ್ಕೊಂಡು ಹೋಗೋದಷ್ಟೇ. ಅದು ಒಂದು ತೀರು ಏನೂ ಗೊತ್ತಿಲ್ಲದೆ ಹೋದರೆ ಬ್ರೀಫ್ ಕೇಸಲ್ಲಿ ದುಡ್ಡು ಇದೆ ಅಷ್ಟೇ ಎಷ್ಟೋ ಆಸೆ, ಅದೇನಾದರೂ ಕೇರ್ಫುಲ್ಲಾಗಿ ಹೋಗ್ತಾನೆ, ಇಲ್ಲ ಏನೋ ಆಯ್ತು ಬಿಸಾಕಿ ಹೋಗ್ಬಿಡ್ತಿದ್ದ. ಅಷ್ಟಾದರೂ ತಿಳ್ಕೊಂಡಿರ್ಬೇಕು. ಇವು ಅರ್ಥನೇ ಇಲ್ಲ ಅಂತ ತಿಳ್ಕೊಳ್ಳೋ ಜನರು ಇದ್ದಾರಲ್ಲ, ಅದಲ್ಲ. ಅವ್ಯಗ್ರತ್ವಂ, ಮನಸ್ಸು ಡಿಸ್ಟರ್ಬ್ ಆಗಿರಬಾರ್ದು. ಆಮೇಲೆ ನಿರ್ದೇಶೋ, ಯಾವ ಜಪ ಹೇಳ್ತೀವಿ ಅಂತ ಎಚ್ಚರಿಕೆ ಇಲ್ಲದೆ ಇರೋದು, ಇವೆಲ್ಲ ಇರಬಾರ್ದು. ಹಾಗಿದ್ರೆ ಜಪ ಸಂಪತ್ತಿ ಹೇತವಃ, ಜಪ ಪೂರ್ಣವಾಗಲಿಕ್ಕೆ ಇವಿಷ್ಟು ಸಹಕಾರಿಯಾಗುತ್ತೆ. ಇಲ್ಲದೆ ಹೋದ್ರೆ ಆಗೋದಿಲ್ಲ. ಫ್ರೆಶ್ ಆಗಿ ಇಲ್ಲದೆ ಹೋದರೆ ಜಪ ಮಾಡೋಕ್ಕೆ ಬರೋದೇ ಇಲ್ಲ. ಏನೇನು? ಹಾಂ, ಹೌದು ಹೌದು ಮಾಡಿ. ಹಾಂ,
ಜಪ ಅಲ್ಲ ಅದು, ಅದು ವೇದ ಪಾರಾಯಣಕ್ಕೆ ಹೇಳ್ತಿರೋದಲ್ಲ. ಪ್ರತ್ಯಯ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ. ಏನೇನು ಹೇಳ್ತೇವೆ ವೇದಾಕ್ಷರ ಅಂದರೆ ಎಲ್ಲ ಶಾಸ್ತ್ರಾಕ್ಷರ. ಯಾವುದೇ ಶಾಸ್ತ್ರಾಕ್ಷರ ಹೇಳಿದಾಗ ಪದಗಳಲ್ಲ, ವಾಕ್ಯಗಳಲ್ಲ, ಅಕ್ಷರಾಕ್ಷರವೂ ಕೂಡ ಯಾರನ್ನು ಹೇಳ್ತಾ ಇದೆ? ದೇವರನ್ನ ಅಂತೇಳಿ. ಅದು ಸಿಂಪಲ್. ಅದು ಇಲ್ಲಿಂದ ನೀವು ಯಾವುದೋ ಊರಿಗೆ ಹೊರಟ್ರಪ್ಪ, ಈಗ ಇಲ್ಲಿಂದ ಮನೆಗೆ ಹೊರಟ್ರಿ ಅಂತ ತಿಳ್ಕೊಬೋಣ. ಪ್ರತಿ ಹೆಜ್ಜೆ ಯಾವ ಕಡೆ ಇರುತ್ತದು? ಟುವರ್ಡ್ಸ್. ಅಸ್ಮಾತ್ ಡಿವಿಷನ್ ತೊಗೊಂಡ್ರು ಕೂಡ ಯಾವ ಕಡೆ ಬರ್ತೀರಿ ಮತ್ತೆ ನೀವೀಗ? ಅದಕ್ಕೇ. ಸೊ ಪ್ರತಿ ಹೆಜ್ಜೆ ಕೂಡ ನಿಮ್ಮ ಗುರಿ ಕಡೆ ಹೇಗಿರುತ್ತೋ, ಪ್ರತಿ ಪದ ಕೂಡ ಗುರಿ ಯಾರ್ದು? ದೇವರು. ಆ ಕಡೆ ಇರುತ್ತೆ. ವೆರಿ ಸಿಂಪಲ್. ಅದು ಅರ್ಥ ಆಯ್ತಾ? ಒಂದೆರಡು ಆ ಕಡೆ ವೇಸ್ಟ್ ಇದ್ದಾಳೆ, ಒಂಚೂರು ಆ ಕಡೆ ಹೋದರೆ ಅದು ವೇಸ್ಟ್ ಮಾಡಬೇಕು. 2 ಹೆಜ್ಜೆ ವೇಸ್ಟ್ ಇದ್ದಾಗಲೇ ಹಾಗಾಗಬಾರ್ದು. ಯಾವಾಗ ಮುಂದಕ್ಕೆ ಹೋಗ್ತಿರ್ಬೇಕು. ಅದಕ್ಕೆ ನೀರು ಅಂತ ಹೇಳ್ತಾರೆ. ನೀರು ಹರಿಬೇಕಾದ್ರೆ ಆಕಾಶ ಪತಿತಂ ತೋಯಂ, ಎವ್ರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮುಂದಕ್ಕೆ ಹರಿಯುತ್ತೆ. ಯಾವ ಕಡೆ ಹರಿಬೇಕಾದ್ರೆ ಟುವರ್ಡ್ಸ್ ಸಮುದ್ರ ಕಡೆನೇ ಹರಿಬೇಕು. ಬೇರೆ ಕಡೆ ಹರಿದ್ರೆ ಅದು ನದಿನೇ ಅಲ್ಲ. ಆ ರೀತಿಯ ಮನಃ ಪ್ರಹರ್ಷಣಂ ಶೌಚಂ ಅವಿಷ್ಟು ಜಪದ ಅಂಗಾಯಿತು. ಇನ್ನೂ ಕೆಲವಿದೆ. ಜಪದ ಕಾಲಕ್ಕೆ ಏನು ಮಾಡಿಕೊಡೋದು ಅದು ನಾಳೆ. ಏನು ಮಾಡ್ಬೋದಾಯಿತು ನಾಳೆ ಅಂದರೆ ಶುಕ್ರವಾರ. 10 ಜಪ ಮಾಡಿಕೊಡ್ಬಾರ್ದು. ಎಲ್ಲ ಮುಗಿದ ಮೇಲೆ ಆಮೇಲೆ ಒಟ್ಟಿಗೆ ಕೊಟ್ಬಿಡೋದು ಜಪ. ಒಂದೊಂದಕ್ಕೆ ಕೊಡಬಾರ್ದು. 108 ಮಾಡ್ತೀರಿ ಅಂತ ತಿಳ್ಕೊಂಬೋಣ. ಮುಗಿದ ಮೇಲೆ 11 ಕೊಡಬೇಕು. 10 ಅಲ್ಲ, 108. 100ಕ್ಕೆ 10 ಆಯಿತು. ಒಂದು ಜಾಸ್ತಿ ಇರಬೇಕು. 11 ಸತಿ ಕೊಡಬೇಕು. ಅದು ಪದ್ಧತಿ. ಗೊತ್ತಾಯ್ತಾ? ಜಪ ಯಾವಾಗಲೂ ಅಷ್ಟೇ. ತರ್ಪಣ ಅಂತ ಹೇಳಿದರೆ ಜಪ ಮುಗಿದ ಮೇಲೆ ತರ್ಪಣ ಬರುತ್ತೋ, ಇನ್ ಬಿಟ್ವೀನ್ ಅಲ್ಲ. ಏನ? ಹಾಂ, ಜಪಾಂಗ ತರ್ಪಣ ಜಪ ಆದಮೇಲೆ. ಎಂದು ನಾಳೆ ಬೆಳಗ್ಗೆ 7 ಗಂಟೆ ಗೀತಾ ಪಾರಾಯಣ ಇದೆ. ಎಲ್ಲರೂ ಅಲ್ಲಿಗೆ ಹೋಗಿ ವಿದ್ಯಾಪೀಠದಲ್ಲಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರೀಯತಾಂ ಕಮಲಾಲಯ. ಗೀತಾ ಜಯಂತಿ.